ANMR ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ-ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಮಹಾರಾಣಾ ಪ್ರತಾಪ ಸಿಂಗ ಮೊಟ್ಟಮೊದಲ ಜಯಂತಿ ಆಚರಣೆ. ಭಾರತದ ಅತ್ಯಂತ ಧೈರ್ಯಶಾಲಿ ರಾಜಪೂತ ಯೋಧರಲ್ಲಿ ಮಹಾರಾಣಾ ಪ್ರತಾಪ ಒಬ್ಬರು. ಅವರ ಜನ್ಮವನ್ನು ಗೌರವಿಸಲು 2025ರಲ್ಲಿ ಮಹಾರಾಣಾ ಪ್ರತಾಪ ಜಯಂತಿಯನ್ನು ದೇಶದಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ರಾಜಪೂತ ಕುಲಬಾಂಧವರ ಮುಖಂಡರಾದ ರಾಮಚಂದ್ರರವರು ಹೇಳಿದರು. ಅವರು ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಸಿದ್ಧ ದೇವಾಲಯವಾಗಿರುವ ಸಿಂಗ್ರೇಪಲ್ಲಿ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಪುಣ್ಯ ಸನ್ನಿಧಿಯಲ್ಲಿ ಶುಕ್ರವಾರ ರಾಜಪೂತ್ ಕುಲಬಾಂಧವರಿಂದ ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಮಹಾರಾಣಾ ಪ್ರತಾಪ್ ಸಿಂಗ್ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಹಾರಾಣಾ ಪ್ರತಾಪ್ ಸಿಂಗ್ರವರು ದೇಶಕ್ಕಾಗಿ ಮಾಡಿದ ಸೇವೆಗಳು, ಅವರ ವಿಶ್ವಾಸ ಕುದುರೆಯ ಬಗ್ಗೆ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟರು. ಈ ವರ್ಷದ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 2025 ಮಹಾರಾಣಾ ಪ್ರತಾಪ ಜಯಂತಿಯನ್ನು ಜ್ಯೇಷ್ಠ ಶುಕ್ಲ ಪಕ್ಷದ 3ನೇ ದಿನದಂದು ಅಂದರೆ ಮೇ 29 ಅಥವಾ ಮೇ 9ರಂದು ಆಚರಿಸಲಾಗುತ್ತಿದೆ. ಅವರು ಮೊಘಲ್ ಸಾಮ್ರಾಜ್ಯಕ್ಕೆ ಎಂದಿಗೂ ಶರಣಾಗದ ಮಹಾನ್ ಯೋಧರಾಗಿದ್ದರು. ಪ್ರತಿ ವರ್ಷ ಮಹಾರಾಣಾ ಪ್ರತಾಪ ಸಿಂಗ್ರ ಜಯಂತಿಯನ್ನು ದೇಶದಾದ್ಯಂತ ಹೆಮ್ಮೆಯಿಂದ ಆಚರಿಸಬೇಕೆಂದು ಅವರು ಕರೆ ನೀಡಿದರು. ಇನ್ನು ಜಯಂತಿ ಕಾರ್ಯಕ್ರಮದಲ್ಲಿ ಕುಲಬಾಂಧವರಾದ ಚಿಂತಾಮಣಿ ಆನಂದ್ ಸಿಂಗ್, ವಸಂತಳ್ಳಿಯ ಕೃಷ್ಣ ಸಿಂಗ್, ಮೋಹನ್ ಸಿಂಗ್, ನಾಗುಟ್ಟಳಿಯ ಬಾಬು ಸಿಂಗ್, ಸುರೇಶ್ ಸಿಂಗ್, ತಿಪ್ಪನಹಳ್ಳಿಯ ಕಿರಣ್ ಸಿಂಗ್, ಶಶಿಧರ್ ಸಿಂಗ್, ಕೈವಾರದ ಮಂಜುನಾಥ್ ಸಿಂಗ್ ಸೇರಿದಂತೆ ರಾಜಪೂತ್ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ರಾಜಪೂತ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜನಾಂಗದ ಮುಖಂಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಿಪ್ಪನಹಳ್ಳಿಯ ಕಿರಣ್ ಸಿಂಗ್ ನಡೆಸಿಕೊಟ್ಟರು. ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯಕ್ರಮವನ್ನು ವಸಂತಳ್ಳಿಯ ಮೋಹನ್ ಸಿಂಗ್ ರವರು ನಡೆಸಿಕೊಟ್ಟರು. जय बोलो महाराणा प्रताप की, जय बोलो महाराणा प्रताप की, जय बोलो महाराणा प्रताप की, जय बोलो महाभारत की, जय बोलो भारत माता की, जय बोलो महाभारत की, जय बोलो वसंतहಳ್ಳಿಯ ಯುವಕರಿಗೆ, ಜೈ ಬೋಲೋ ರಾಗುಟ್ಟಳ್ಳಿ ಯುವಕರಿಗೆ, ಜೈ ಬೋಲೋ ತಿಪ್ಪನಹಳ್ಳಿ ಯುವಕರಿಗೆ, ಜೈ ಬೋಲೋ ಈ ಸಂಘದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ, ಚಿಂತಾಮಣಿ ತಾಲೂಕು ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಥ್ಯಾಂಕ್ ಯು. ಕಿರಣ್ ಸರ್.